ಔಷಧಿ ಅಂಗಡಿ ಇಟ್ಕೊಂಡಿದ್ರು ಇದುವರೆಗೂ ನಾನು ನೋಡಿ 22 ದಿವಸಕ್ಕೆಲ್ಲ ಸ್ಟಮ್ ಈ ಥರ ಬಂದಿರೋದು ನಾನು ಎಲ್ಲೂ ನೋಡೇ ಇಲ್ಲ ಇದುವರೆಗೂ. ಬ್ರಾಂಚಸ್ ಎಲ್ಲ ನೀಟಾಗಿ ಓಪನ್ ಆಗಿಬಿಟ್ಟಿದೆ. 20 ದಿವಸಕ್ಕೆ ನೋಡಿ ಫ್ಲವರ್ ಬೇರೆ ಕಾಣಿಸ್ಕೊತಾ ಇದೆ. ನಮ್ಮ ಹೆಸರು ಮುನ್ಸಾಮಿ ಅಂತ. JN ಟ್ರೇಡರ್ಸ್ ಶಾಪೂರು ಔಷಧಿ ಅಂಗಡಿ ಇದೆ ನಮ್ಮದು. ಸಮ್ಮರ್ ವೆರೈಟಿ ಇದು 3 ಎಕರೆ ಇದೆ. 22 ದಿವಸ ಆಗಿದೆ ಇವತ್ತು. ನೀವೇ ನೋಡಿ ಎಲ್ಲ ತೋಟ ಎಲ್ಲ ಓಡಾಡಿ ನೋಡಿ, ಎಲ್ಲೂ ಒಂದು ಗಿಡದಲ್ಲೂ ಕೂಡ ಮುಡಿಯೋ ಥರ ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ಪ್ರಿಪ್ರೇಷನ್ ನಾಟಿ ಮಾಡುವಾಗ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೀವಿ. ಬೆಡ್ ಹೊಡೆದ್ಬಿಟ್ಟು ಬೆಡ್ ಮೇಲೆ ಇದಾಕೊಂಡು ಕಾಂಪ್ಲೆಕ್ಸ್ಗಳು ಮೊಳಕೆಯಿಂದ ಮೊಳಕೆಗೆ 2 ಅಡಿ ಕೊಟ್ಟಿದ್ದೀವಿ. ನಂತರ ಸಾಲಿಂದ ಸಾಲಿಗೆ ಬಂದು 5ರಿಂದ 5.5 ಅಡಿ ಬರುತ್ತೆ. ಬಿದುಗಡ್ಡೆ 10 ಅಡಿ ಇದೆ. 15 ದಿವಸ ಬಿಟ್ಕೊಂಡು ಅಗ್ರೋಲೈಸರ್ ಕೊಟ್ಟಿದ್ದೀವಿ. ಅಗ್ರೋಲೈಸರ್ ಕೊಟ್ಟು 4 ದಿವಸ ಆಗಿದೆ. ಆಮೇಲೆ ಸ್ಟೆಮ್ ಫುಲ್ ದಪ್ಪ ಬಂದ್ಬಿಟ್ಟಿದೆ. ಬ್ರಾಂಚಸ್ ಎಲ್ಲ ನೀಟಾಗಿ ಓಪನ್ ಆಗಿಬಿಟ್ಟಿದೆ. 20 ದಿವಸಕ್ಕೆ ನೋಡಿ ಫ್ಲವರ್ ಬೇರೆ ಕಾಣಿಸ್ಕೊತಾ ಇದೆ. ಔಷಧಿ ಅಂಗಡಿ ಇಟ್ಕೊಂಡಿದ್ರು ಇದುವರೆಗೂ ನಾನು ನೋಡಿ 22 ದಿವಸಕ್ಕೆಲ್ಲ ಸ್ಟಮ್ ಈ ಥರ ಬಂದಿರೋದು ನಾನು ಎಲ್ಲೂ ನೋಡೇ ಇಲ್ಲ ಇದುವರೆಗೂ. ತೋಟ ನೋಡ್ಬೇಕಂದ್ರೆ ಹಳೆ ಸುಮರ್ಸನಹಳ್ಳಿ JN ಟ್ರೇಡರ್ಸು ಶಾಪೂರು ಔಷಧಿ ಅಂಗಡಿ ಹತ್ರ ಬಂದರೆ ನಾನು ಕರ್ಕೊಂಡು ಹೋಗ್ತೀನಿ ತೋಟಕ್ಕೆ. ಒಂದ್ಸಾರಿ ಬಿಟ್ಟವ್ರು ಮತ್ತೆ ಕೇಳ್ತಾನೆ ಇರ್ತಾರೆ ಅಗ್ರೋಲೈಸರ್ ಅಗ್ರೋಸ್ಮೇಲ್ ಕೊಡಿ ಅಂತ. ಅಗ್ರೋಲೈಸರ್ ಬಿಟ್ಕೊಂಡ್ರೆ ಆಮೇಲೆ ನೀಟಾಗಿ ಓಪನ್ ಆಗುತ್ತೆ. ಚೆನ್ನಾಗಿ ಬಂದಿದೆ. ಎಷ್ಟು ಬಂದಿದೆ ಅಂದರೆ ನಾವು ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ತೋಟ ಎಲ್ಲ ಇದೇ ಥರ ಇದೆ. ಯಾವ ಗಿಡ ನೋಡಿದ್ರು ಹಿಂಗೆ ಬರುತ್ತೆ.